ಮೇಷರಾಶಿಯವರು ಹಲವಾರು ದಿವಸಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿದ್ದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗತ್ತೇನೋ ಅನ್ನುವಂತಹ ಧೈರ್ಯ, ಮಾನಸಿಕವಾದಂತಹ ನೆಮ್ಮದಿಯ ಭರವಸೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ತುಂಬ ನರಳತಾ ಇದ್ದವರು ಕೂಡ ಏನೋ ಸ್ವಲ್ಪ ಚೇತರಿಕೆಯನ್ನು ಕಾಣುತ್ತೀನಿ ಅನ್ನುವಂತಹ ಧೈರ್ಯಕ್ಕೆ ಅಥವಾ ಒಂದು ಮಾನಸಿಕವಾದಂತಹ ಸಮಾಧಾನಕ್ಕೆ ನೀವು ತೃಪ್ತಿಯನ್ನು ಪಟ್ಟುಕೊಳ್ಳುವ ಹಾಗಾಗತ್ತೆ. ವಾರದೋಷ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನು ಕೆಲವರು ಮುಂದಕ್ಕೆ ಹಾಕ್ಬೋದು. ಆದರೆ ಇವತ್ತು ಆಗತಕ್ಕಂತಹ ಒಂದು ಅನುಕೂಲ ಅಥವಾ ಒಳಿತು ಆ ವಾರದ ದೋಷಕ್ಕೆ ಏನೂ ಸಂಬಂಧಪಡದೇ ಇರುವ ಹಾಗೆ ನಿಮಗೆ ಆಗುವಂಥದ್ದಾಗತ್ತೆ. ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಶುಭ ಸೂಚನೆ ಇರತಕ್ಕಂತಹದ್ದು, ತಮ್ಮ ವಿವಾಹ ಮಂಗಳ ಕಾರ್ಯದ ವಿಚಾರ ಮುನ್ನೆಲೆಗೆ ಬರುವಂಥದ್ದು, ಆ ರೀತಿಯ ಒಂದು ಅನುಕೂಲಕರವಾದಂತಹ ವಾತಾವರಣದ ಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ, ಮಾನಸಿಕವಾದಂತಹ ಏನೋ ಒಂದು ರೀತಿಯ ಸಮಾಧಾನ, ನೆಮ್ಮದಿ ಇರತಕ್ಕಂಥದ್ದು. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ನಿರ್ಧಾರವನ್ನು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ದೊಡ್ಡ ನಿರ್ಧಾರ ಅಂದ ತಕ್ಷಣ ನಮ್ಮ ಯೋಗ್ಯತೆಯನ್ನು ನಾವು ನೋಡಿಕೊಳ್ಬೇಕು, ಅದಕ್ಕನುಸಾರವಾಗಿ ಅನುಗುಣವಾಗಿ ಆಗತಕ್ಕಂತಹ ನಿರ್ಧಾರಗಳಾಗತ್ತೆ. ಮಂಗಳ ಕಾರ್ಯದ ಸೂಚನೆ ಮುಂಬರುವಂತಹ ದಿವಸಗಳಲ್ಲಿ ಆಗಬಹುದು ಅನ್ನೋದಕ್ಕೆ ಏನೋ ಒಂದು ಪೀಠಿಕೆಯ ರೂಪದಲ್ಲಿ ಸೂಚ್ಯವಾಗಿ ಕಾಣತಕ್ಕಂಥದ್ದಾಗತ್ತೆ. ವ್ಯವಹಾರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ, ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದಕ್ಕೆ ಚಿಂತನೆಗಳನ್ನು ನಡೆಸಬಹುದು. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ಇದು. ಭಗವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಉಪಾಸನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ತುಂಬ ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಆ ವಿಷಯವೇ ಬೇಕಾಗಿರೋದಿಲ್ಲ. ಅಂತಹ ವಿಷಯವನ್ನು ಮುನ್ನೆಲೆಗೆ ತಂದುಕೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡಿಕೊಳ್ಬೇಕು. ತಂದೆಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಆರೋಗ್ಯದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಆಗಬಹುದು. ತಾತ್ಸಾರವನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗೆ ಸಿಗಹಾಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಕುಟುಂಬ ಸದಸ್ಯರ ಸಹಕಾರ ತುಂಬ ಅಗತ್ಯವಾಗಿ ಕಾಣುತ್ತೆ. ಆದರೆ ಯಾರು ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೋ ಬಿಡ್ತಾರೋ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಾದಂಥದ್ದು. ಕೆಲವು ನಿರ್ಧಾರಗಳಿಂದ ಬೇರೆ ಬೇರೆ ರೀತಿಯ ದೋಷಗಳು ಉಂಟಾಗುತ್ತೆ. ಆದರೆ ಗೊಂದಲಮಯವಾದಂತಹ ವಿಚಾರಗಳಿದ್ದಾಗ ಸರಿಯಾದಂತಹ ನಿರ್ಧಾರದ ಅವಶ್ಯಕತೆ ಇರುತ್ತೆ. ಮಾನಸಿಕವಾದಂತಹ ಬೇಸರ, ಕೈಯಲ್ಲಿ ಹಣ ನಿಲ್ಲದೇ ಇರತಕ್ಕಂಥದ್ದು, ಕೆಲಸದಲ್ಲೂ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಮನೆಯಲ್ಲೂ ಕೂಡ ಏನೋ ಒಂದು ರೀತಿಯ ಅಸಂಬದ್ಧವಾದಂತಹ ವಾತಾವರಣ, ಇವೆಲ್ಲದರಿಂದ ತೊಂದರೆಯನ್ನು, ಬೇಸರವನ್ನು ಪಟ್ಟುಕೊಳ್ತೀರಿ. ತುಂಬ ಅಗತ್ಯವಾಗಿ ಆಗಬೇಕಾದಂತಹ ಕೆಲಸಗಳೇನಿರುತ್ತೆ ಅದೆಲ್ಲ ವಿಳಂಬವಾಗ್ತಕ್ಕಂಥದ್ದು, ನಿಧಾನವಾಗುವಂಥದ್ದು. ಅದು ಮತ್ತಷ್ಟು ಬೇಸರವನ್ನು ಜೊತೆಗೆ ಸಿಟ್ಟನ್ನು ಹೆಚ್ಚು ಮಾಡುವಂಥದ್ದಾಗತ್ತೆ. ಎಲ್ಲ ದಾಖಲೆ ಪತ್ರಗಳನ್ನು ಅಥವಾ ಇನ್ಯಾವುದಾದ್ರೂ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ನೀವು ಇಟ್ಟುಕೊಂಡಿರಬೇಕು ಅಥವಾ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಹಾದಹರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ, ಈ ದಿವಸ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಶ್ರಮವನ್ನು ಹಾಕ್ತಿರೋ ಅಷ್ಟು ಫಲ ನಿಮಗೆ ಸಿಕ್ಕುವಂತಹ, ಅದು ಒಳ್ಳೆಯದಾಗಿ ಸಿಗ್ತಕ್ಕಂತಹ ಒಂದು ಯೋಗ ಇರುವಂಥದ್ದು. ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ಎರಡಕ್ಕೂ ಅವಕಾಶ ಇರುವಂಥದ್ದು. ಸಣ್ಣ ಸಣ್ಣ ವಿಚಾರಗಳಿಗೆ ದಾಂಪತ್ಯದಲ್ಲಿ ಜಗಳವಾಗುತ್ತೆ. ಇದನ್ನು ಸಾತ್ವಿಕವಾದಂತಹ ಜಗಳ ಅಂತಲೋ ಸಾತ್ವಿಕ ಕೋಪ ಅಂತಲೋ ನೀವು ಬೇಕಾದರೆ ತಿಳ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯ ದ್ವೇಷ, ಅಸೂಯೆಗಳಿಗೆ ಅವಕಾಶಗಳೇ ಇರೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳು ಪ್ರತಿನಿತ್ಯವೂ ಆಗ್ತಕ್ಕಂತಹ, ಎಲ್ಲರ ಮನೆಯಲ್ಲೂ ಆಗ್ತಕ್ಕಂತಹ ಸ್ವಾಭಾವಿಕವಾದಂತಹ ಪ್ರಕ್ರಿಯೆ ಅಂತ ಹೇಳಿ ಭಾವಿಸಿದರೆ ಮಾತ್ರ ಅದು ನಿಮಗೆ ಯಾವ ತೊಂದರೆಗೂ ಅವಕಾಶ ಆಗೋದಿಲ್ಲ. ಬೇರೆಯವರ ಕೆಲಸದಲ್ಲಿ, ಬೇರೆಯವರ ವಿಚಾರದಲ್ಲಿ, ಬೇರೆಯವರಿಗೆ ಸಂಬಂಧಪಟ್ಟಂತಹ ಯಾವುದೇ ಅಂಶ ಇರಲಿ ಅದರಲ್ಲಿ ತಪ್ಪನ್ನು ಹುಡುಕಬೇಡಿ. ಅದು ಅವರ ಇಚ್ಛೆ. ಅದು ನಿಮಗೆ ತಪ್ಪಾಗಿ ನಿಮ್ಮ ಮನಸ್ಸಿಗೆ ಕಾಣ್ತಾ ಇದ್ರು, ಸಮಾಜದ ದೃಷ್ಟಿಯಿಂದಲೂ ಅದು ತಪ್ಪು ಅಂತ ಕಾಣ್ತಾ ಇದ್ರು, ಅದನ್ನು ಹೇಳೋದಕ್ಕೆ ನೀವು ಯಾರು ಅನ್ನುವಂತಹ ಪ್ರಶ್ನೆ ಬರಬಹುದು. ಅದಕ್ಕೆ ಅವಕಾಶವನ್ನು ಮಾಡಬೇಡಿ. ಸಂಬಳವನ್ನು ಪಡಿತಕ್ಕಂತಹ ಖಾಸಗಿ ಕ್ಷೇತ್ರದ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ.
ಅಸಮಾಧಾನವಾಗುತ್ತೆ, ಕೆಲಸ ಹೆಚ್ಚು ಸಂಬಳ ಕಡಿಮೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬರಬಹುದು ಅನ್ನುವಂಥದ್ದು. ಪರಂಜ್ಯೋತಿ ಕೋಶಾಂಬ ಎಂಬತಕ್ಕಂತಹ ಮಂತ್ರವನ್ನು ಶ್ರವಣ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ, ಕಷ್ಟದಲ್ಲಿರತಕ್ಕಂಥವರು ಒಂದಷ್ಟು ಅದರಿಂದ ಹೊರಬಂದು ಸ್ವಲ್ಪ ಮಟ್ಟಿಗಾದರೂ ಸುಖವನ್ನು ಕಾಣತಕ್ಕಂತಹ ಯೋಗ ನಿಮಗೆ ಪರಿವರ್ತನೆಯಾಗಿ ಸಿಕ್ಕಲಿ ಅಂತ ಹೇಳಿ ಭಾವಿಸೋಣ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದ ಒತ್ತಡ, ವ್ಯಾವಹಾರಿಕವಾದಂತಹ ಜಂಜಾಟ ಎಲ್ಲ ಏನೇ ಇದ್ದರೂ ಕೂಡ ಮನೆಯ ಸದಸ್ಯರಿಗೆ, ಮನೆಯ ಮಕ್ಕಳಿಗೆ ಸ್ವಲ್ಪವಾದರೂ ಸಮಯವನ್ನು ಮೀಸಲಾಗಿಡಿ ಅನ್ನುವಂಥದ್ದು. ಇಲ್ಲದೇ ಇದ್ದರೆ ನೀವು ಎಷ್ಟೇ ಕಷ್ಟಪಟ್ಟು ಏನೇ ಸಂಪಾದನೆ ಮಾಡಿ ಮನೆಗೆ ತಂದು ಹಾಕಿದರೂ ಕೂಡ ಅದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಆ ರೀತಿಯ ಒಂದು ಆಪಾದನೆಗೆ ನೀವು ಒಳಗಾಗುವಂತಹ ಸಾಧ್ಯತೆ, ಸೂಚನೆಗಳು ಹೆಚ್ಚಾಗಿದೆ. ಅದರಿಂದ ನಿಮ್ಮ ಒತ್ತಡಗಳು ಏನೇ ಇರಲಿ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಯವನ್ನಾದರೂ ಕೂಡ ಮನೆಯವರಿಗೆ, ಮಕ್ಕಳಿಗೆ ಕೊಡಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಆತುರದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ಮಾಡಬೇಡಿ. ಅದು ನಿಮಗೆ ಇವತ್ತಿಗೆ ಅಥವಾ ಈ ಹೊತ್ತಿಗೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಿ ಕಾಣದೇ ಇದ್ದರೂ ಕೂಡ ಇವತ್ತು ತೆಗೆದುಕೊಳ್ತಕ್ಕಂತಹ ನಿರ್ಧಾರದಿಂದ ಭವಿಷ್ಯದಲ್ಲಿ ಕೆಲವು ಸಮಸ್ಯೆಗಳು ಆಗಬಹುದು ಅಂತ ಅರ್ಥ. ಸ್ನೇಹಿತರ ಕೆಲವು ವಿಚಾರಗಳು, ಕೆಲವು ಸ್ವಭಾವವನ್ನು ಕೇಳಿ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತೀರಿ. ನನ್ನ ಸ್ನೇಹಿತರು ಅಂತ ಹೇಳಿಕೊಳ್ಳೋದಕ್ಕೆ ನನಗೇ ನಾಚಿಕೆ ಆಗತ್ತೆ, ಅಸಹ್ಯವಾಗತ್ತೆ ಅಂತ ಹೇಳುವಂತಹ ಪರಿಸ್ಥಿತಿ ಆಗಬಹುದು. ಕುಟುಂಬದವರ ಸಂತೋಷಕ್ಕೋಸ್ಕರವಾಗಿ ನೀವು ಕೆಲವನ್ನು ತ್ಯಾಗ ಮಾಡಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಕಾರ್ಯವೈಖರಿಯ ಗುಟ್ಟನ್ನು ಮಾತ್ರ ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಬೇಡಿ. ಅದು ನಿಮ್ಮ ದೌರ್ಬಲ್ಯವಾಗಿಬಿಡುತ್ತೆ. ಹಾಗಾಗಿ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಗೌಪ್ಯವಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ತುಂಬ ವಿಶ್ರಾಂತಿಯ ಅಗತ್ಯತೆಯೂ ಕೂಡ ಇರುತ್ತೆ. ಏಕಾಕ್ಷರ ಮಾಯಾಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಸಿಂಹರಾಶಿ, ಸಾಲದ ಹಣ ಬಾಕಿ ಬರಬೇಕಾಗಿದ್ದರೆ ಈ ದಿವಸ ಕೈ ಸೇರ್ತಕ್ಕಂತಹ ಸಾಧ್ಯತೆ, ಸೂಚನೆಗಳು ಹೆಚ್ಚಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮನಸ್ಸಿಗೆ ಅಸಮಾಧಾನ ಅನ್ನುವಂಥದ್ದು ಹೆಚ್ಚಾಗಿ ಒತ್ತಡಕ್ಕೆ ಕಾರಣವಾಗುತ್ತೆ. ನಿಮ್ಮ ಸ್ನೇಹಿತರಿಗೆ ಅಥವಾ ಇನ್ಯಾವುದಾದ್ರೂ ಬಡ ಮಕ್ಕಳಿಗೆ ಅಥವಾ ಯಾವುದೋ ಒಂದು ಸಂಸ್ಥೆಗೆ ಹಣವನ್ನೇನಾದರೂ ದಾನವನ್ನಾಗಿ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಮುಂದಾಗಬಹುದು, ಅಥವಾ ಆ ಆಲೋಚನೆಗಳು ಬರಬಹುದು. ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂತಹ ಸಮಯದಲ್ಲಿ ಹಣವನ್ನು ಕೊಡ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನು, ದೃಢವಾದಂತಹ ನಿಶ್ಚಯವನ್ನು ಮಾಡ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ಮಂದಗತಿಯನ್ನು ಪಡ್ಕೊಳ್ಳುತ್ತೆ. ಅಂದರೆ ತುಂಬ ಆತುರವಾಗಿ ಕೆಲಸವನ್ನು ಈ ಕ್ಷಣಕ್ಕೆ, ಈ ಸಮಯಕ್ಕೆ ಮುಗಿಸಬೇಕು ಅಂತ ಇದ್ದಂಥವ್ರಿಗೆ ತುಂಬ ನಿಧಾನವಾಗುತ್ತೆ. ಅದು ಸ್ವಾಭಾವಿಕವಾಗಿ ಬೇಸರವನ್ನು ಅಥವಾ ನಿಮ್ಮ ಆತುರಕ್ಕೆ, ನಿಮ್ಮ ವೇಗಕ್ಕೆ ಸ್ಪಂದಿಸದೇ ಇರತಕ್ಕಂತಹ ಸಮಯ ನಿಮಗೆ ಸ್ವಲ್ಪ ಅಸಮಾಧಾನವಾಗುತ್ತೆ. ಕುಂಭಕಂಠಿನಿ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬಂಧುಗಳ, ಸ್ನೇಹಿತರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮಗೊಂದಷ್ಟು ಸಹಾಯ ಸಹಕಾರಕ್ಕೆ ಅವಕಾಶವಾಗುತ್ತೆ. ವಿರೋಧವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ. ಅದು ನಿಮಗೆ ಆಗಿ ಬರುವಂಥದ್ದಲ್ಲ ಅಂತ ಹೇಳಬೇಕು. ಹಳೆಯ ನೆನಪು ಎಚ್ಚರಿಕೆಯಾಗಿ ಪರಿಣಮಿಸುತ್ತೆ. ಹಿಂದೆ ಯಾವುದೋ ಒಂದು ಘಟನೆ ನಡೆದಿದ್ದು ನಿಮ್ಮ ಜ್ಞಾಪಕಕ್ಕೆ ಬಂದಿದ್ದು ನಿಮಗೆ ಅದು ಎಚ್ಚರಿಕೆಯ ಗಂಟೆ. ಅಂತಹ ವಿಚಾರಗಳಲ್ಲಿ ನೀವು ಬಹಳ ಸರಿಯಾಗಿ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಅವಕಾಶಗಳ ಲಾಭವನ್ನು ಪಡೆಯುವುದಕ್ಕೆ ಮುಂದಾಗ್ತೀರಿ, ಅವಮಾನವಾಗುತ್ತೆ. ಅದನ್ನು ಸಮಯ ಸಾಧಕರಾಗಿ ಇರಬಾರ್ದು ಅನ್ನುವಂಥದ್ದು ಅರ್ಥ. ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಫಲ ಇದೆ. ರಾಜಕೀಯ ವ್ಯಕ್ತಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಪೂರ್ವಿಕರ ವ್ಯಾಪಾರವೋ ಅಥವಾ ಪೂರ್ವಿಕರು ಮಾಡಿಕೊಂಡು ಬಂದಂತಹ ವಂಶಪಾರಂಪರ್ಯವಾದಂತಹ ಕೆಲಸಗಳು ಇನ್ನಷ್ಟು ಮತ್ತಷ್ಟು ಬಲವಾಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂತಹ ಸೂಚನೆ. ಸಂಬಂಧಿಕರ ಬೆಂಬಲಗಳು ಮಾತ್ರ ಮಧ್ಯಮವಾಗಿರತಕ್ಕಂಥದ್ದು. ಸುಮುಚೀ ದೇವಿಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ಕಷ್ಟದಲ್ಲಿ ಸಿಗ ಹಾಕ್ಕೊಳ್ಬಹುದು. ಎಚ್ಚರಿಕೆ ಇರಲಿ. ಸಹಾಯ ಮಾಡೋದು ತಪ್ಪು ಅಂತಲ್ಲ,
ಅಥವಾ ಬೇರೆಯವರ ಕಷ್ಟಕ್ಕೆ ಆಗುವಂಥದ್ದು ಬಹಳ ಒಳ್ಳೆಯದೇ ಮಾನವೀಯತೆಯ ದೃಷ್ಟಿಯಿಂದ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಬದುಕನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕಲ್ಲ ಅನ್ನುವಂಥದ್ದು ವಿಚಾರ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ಯಾಕೋ ವಿಕೃತವಾಗಿಬಿಡುತ್ತೆ. ಏನೋ ಅಂದುಕೊಂಡಿರ್ತೀರಿ, ಸಣ್ಣ ವಿಷಯವೇ ಆದರೂ ಕೂಡ ಮನಸ್ಸು ನೀವು ಅಂದುಕೊಂಡಂತಹ ರೀತಿಯಲ್ಲಾಗಲಿ ನಿಮ್ಮ ಹತೋಟಿಯಲ್ಲಾಗಲಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಎಲ್ಲದಕ್ಕೂ ಜಗಳವೇ ಪರಿಹಾರ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮಾತೆತ್ತಿದ್ರೆ ಜಗಳ, ಸಿಟ್ಟು ಮಾಡಿಕೊಳ್ಳುವಂಥದ್ದು ಇದು ಬೇಡ ಅನ್ನುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರ ಜೊತೆಗೆ ವಿದ್ಯಾರ್ಥಿಗಳಾಗಿದ್ದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದಷ್ಟು ಅಡೆತಡೆಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ಸಮಸ್ಯೆಗಳು ಆಗ್ತಕ್ಕಂಥದ್ದು. ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಸವಾಲುಗಳನ್ನು ಎದುರಿಸ್ಕೊಂಡು ಅದರಲ್ಲಿ ಮುಂದುವರಿಬೇಕಾದಂಥದ್ದು, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ವಯಸ್ಸಿನ ಅರಿವಿಲ್ಲದೆ ಇರತಕ್ಕಂತಹ ಯುವ ಪ್ರೇಮಿಗಳಿಗೆ ತುಂಬ ದೊಡ್ಡದಾದಂತಹ ಆಪತ್ತು, ಸಮಯ ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇಲ್ಲದೇ ಇದ್ದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಮತ್ತೆ ಮತ್ತೆ ಹುಟ್ಟತಕ್ಕಂತಹ ಒಂದು ಯೋಗ ಅಲ್ಲಿ ಬರುತ್ತೆ. ಆ ರೀತಿಯ ಕೆಟ್ಟ ಭಾವನೆಗಳು ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಎಚ್ಚರಿಕೆ ಇರಲಿ. ಮನೋಭವ ಮಂತ್ರವನ್ನು ಶ್ರವಣ ಮಾಡಿ ಈ ಎಲ್ಲ ವಿಕಾರಗಳು ದೂರವಾಗಲಿ. ಶುಭವಾಗಿ. ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ. ಆದರೆ ನಿಮ್ಮ ಕರ್ತವ್ಯ ಓದಬೇಕಾದಂಥದ್ದು, ಅದರ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ನಕಾರಾತ್ಮಕವಾದಂತಹ ವಿಚಾರಗಳು ಹೆಚ್ಚು ಗಮನವನ್ನು ಸೆಳೆಯುತ್ತೆ. ಯಾವುದು ನಿಮ್ಮ ವಯಸ್ಸಿಗೆ ಅಥವಾ ನಿಮ್ಮ ಒಂದು ಕರ್ತವ್ಯದ ದೃಷ್ಟಿಯಿಂದ, ವಿದ್ಯಾರ್ಥಿ ದೆಸೆಯ ದೃಷ್ಟಿಯಿಂದ ಯಾವ ವಿಚಾರಗಳು ನಿಮ್ಮಿಂದ ದೂರ ಇರಬೇಕೋ ಅಂತಹ ವಿಚಾರಗಳೇ ನಿಮಗೆ ತುಂಬ ಹತ್ತಿರವಾಗ್ತಕ್ಕಂಥದ್ದಾಗತ್ತೆ. ಮನಸ್ಸು ಬಹಳ ಅತೃಪ್ತಿಯಿಂದ ಕೂಡಿರುತ್ತೆ. ಯಾವ ವಿಷಯದಲ್ಲೂ ಕೂಡ ಸಮಾಧಾನವಾಗಲಿ ತೃಪ್ತಿಯಾಗಲಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏನು ಮಾಡಿದರೂ ಕೂಡ ಅಸಮಾಧಾನ, ಎಷ್ಟಿದ್ದರೂ ಕೂಡ ಅತೃಪ್ತಿಯೇ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಏನೋ ಒಂದು ರೀತಿಯಲ್ಲಿ ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಪೋಷಕರಾದಂಥವರು ತುಂಬ ಎಚ್ಚರ ವಹಿಸಬೇಕಾದಂಥದ್ದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು, ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಬಲಹೀನರಾಗ್ತಕ್ಕಂಥದ್ದು, ನಿಸ್ತೇಜವಾದಂತಹ ಮನಸ್ಥಿತಿ ಉಳ್ಳತಕ್ಕಂಥವರು. ಇದೆಲ್ಲವನ್ನು ಗಮನಿಸಿದಾಗ ನಾವು ನಮ್ಮನ್ನು ಸರಿಯಾದಂತಹ ರೀತಿಯಲ್ಲಿ ನಡೆಸ್ಕೊಳ್ಳಬೇಕು, ಹತೋಟಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು. ಎಲ್ಲವನ್ನೂ ಕಳ್ಕೊಂಡೆ ಅನ್ನುವಂತಹ ನೋವು ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ತೆಗೆದುಹಾಕಬೇಕು. ಯಾವುದೂ ಕೂಡ ನಿಮ್ಮಿಂದ ದೂರವಾಗಿಲ್ಲ, ನಿಮ್ಮ ನಡವಳಿಕೆಯಿಂದ ಹಾಗಾಗಿದೆ ಅನ್ನುವಂಥದ್ದನ್ನು ತಿಳಿಬೇಕು. ಸಮಾಧಾನ, ತಾಳ್ಮೆ ಬಹಳ ಮುಖ್ಯವಾದಂಥದ್ದು. ರಕ್ತೇಶ್ವರಿ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಧನುರ್ರಾಶಿ ಪ್ರೇಮಿಗಳಿಗೆ ತುಂಬ ಕುತೂಹಲಕರವಾದಂತಹ ದಿವಸ ಇದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ತುಂಬ ಗೊಂದಲಗಳಾಗತ್ತೆ. ಆ ಗೊಂದಲಗಳನ್ನು ಬಗೆಹರಿಸಿಕೊಂಡಾಗ ಮಾತ್ರ ನಿಮ್ಮ ಉದ್ದೇಶ, ನಿಮ್ಮ ಆಸ್ತಿಯ ವಿಚಾರದ ವ್ಯವಹಾರ ಬಗೆಹರಿತಕ್ಕಂಥದ್ದು. ಇಲ್ಲ ಅಂತಾದರೆ ದಿನದೂಡುವಂಥದ್ದಾಗತ್ತಷ್ಟೇ ಹೊರತು ಯಾವ ನಿರ್ಧಾರಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದ್ಯೋಗಿಗಳು ತಮ್ಮ ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಭಾಜನರಾಗ್ತೀರಿ, ದೊಡ್ಡವರ ಮನಸ್ಸನ್ನು ಗೆಲ್ತೀರಿ, ಅವರಿಂದ ಒಳ್ಳೆಯ ವ್ಯಕ್ತಿ ಅನ್ನುವಂತಹ ಮೆಚ್ಚುಗೆಯ ಮಾತನ್ನು ಕೇಳ್ತೀರಿ, ತುಂಬ ಸಂತೋಷ ಪಡ್ತೀರಿ ಅಂತಕ್ಕಂಥದ್ದು. ಆಸಕ್ತಿಗೆ ಅನುಗುಣವಾಗಿ ಕೆಲಸಗಳು ಸಿಕ್ಕಬಹುದು. ಯೋಗ ಅಂದರೆ ಇದು, ಗ್ರಹಗತಿ ಚೆನ್ನಾಗಿದೆ ಅಂತಂದರೆ ಇದು. ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆಯೋ, ಯಾವ ವಸ್ತುವಿನ ಬಗ್ಗೆ ನಿಮಗೆ ಕುತೂಹಲ ಇದೆಯೋ ಅಂಥದ್ದೇ ನಿಮ್ಮ ಕೈ ಸೇರ್ತಕ್ಕಂಥದ್ದಾದಾಗ ಅಲ್ಲಿ ಅಪರಿಮಿತವಾದಂತಹ ಸಂತೋಷವನ್ನು ನೋಡ್ತೀರಿ ಎನ್ನುವಂಥದ್ದು. ಅಲಂಕಾರಕ್ಕೆ, ಉಡುಗೊರೆಯ ವಸ್ತುಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಹೆಣ್ಣು ಮಕ್ಕಳಿಗೆ ಸಂಜೆಯ ಹೊತ್ತಿಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಆತಂಕ ಪಡೋದಕ್ಕಿಂತಲೂ ಹೆಚ್ಚಾಗಿ ನೀವು ಗಮನವನ್ನು ಕೊಟ್ಟರೆ, ಎಚ್ಚರಿಕೆಯನ್ನು ವಹಿಸಿದರೆ ಯಾವ ತೊಂದರೆಗಳಿಗೂ ಕೂಡ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ರೇಣುಕಾಂಬಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಣ ಅಥವಾ ವಸ್ತು, ದ್ರವ್ಯ ಇದಕ್ಕೆ ಆಸೆ ಪಟ್ಟು ಅವಮಾನವನ್ನು ಮಾಡಿಕೊಳ್ತೀರಿ. ಬಹಳ ಎಚ್ಚರಿಕೆಯಿಂದ ಸಮಾಜದಲ್ಲಿ
ಹೆಜ್ಜೆಯನ್ನು ಇಡಬೇಕಾದಂಥದ್ದು, ಗಮನವನ್ನು ಇಟ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಜಾಗ್ರತೆ ಇರಲಿ, ಆ ಕೆಲಸ ಮಾಡುವಾಗ ಎಲ್ಲ ಜವಾಬ್ದಾರಿಯು ನಿಮ್ಮ ಮೇಲಿರುತ್ತೆ, ಮಾನಾಪಮಾನಗಳು ನಿಮ್ಮ ಕೈಯಲ್ಲಿರುತ್ತೆ. ಜಾಗ್ರತೆ ಇರಲಿ. ಕರ್ತವ್ಯ ಲೋಪವನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಸಂಬಂಧಿಕರು, ಸ್ನೇಹಿತರು ಇವರ ನಿಮಿತ್ತವಾದಂತಹ ಕೆಲವು ಕೆಲಸಗಳು ಹೆಚ್ಚಾಗಿರುತ್ತೆ. ಅಲ್ಲೂ ಕೂಡ ಯಾವುದೋ ಒಂದು ದಾಕ್ಷಿಣ್ಯಕ್ಕೊಳಗಾಗಿ ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಮನಸ್ಸಿಗೆ ಒಪ್ಪುವಂತಹ ಕೆಲಸವನ್ನು ಮಾಡಿ. ಯಾವುದೇ ಅನಿವಾರ್ಯ ಇರಲಿ, ನಿಮ್ಮ ಮರ್ಯಾದೆಗಿಂತ ದೊಡ್ಡದಲ್ಲ ಅನ್ನುವಂಥದ್ದು ಗೊತ್ತಿರಲಿ. 10 ಹಲವು ಆಲೋಚನೆಗಳು ಬೇಡ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾತ್ರ ನಿಮಗೆ ಶುಭವನ್ನು ಕೊಡುತ್ತೆ. ಅಲ್ಲಿ ಎಲ್ಲಾದರೂ ಆ ಪ್ರಾಮಾಣಿಕತೆಗೆ ಭಂಗವಾದರೆ ಅದು ನಿಮಗೆ ಯಾವುದೇ ರೀತಿಯ ಗೌರವಕ್ಕೆ ಕಾರಣ ಆಗೋದಿಲ್ಲ ಅನ್ನುವಂಥದ್ದು. ಚೌಡೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಯಮಿತವಾದಂತಹ ಆಹಾರವನ್ನು ಸೇವಿಸಿ, ಅದು ನಿಮಗೆ ಒಳಿತು. ವೈದ್ಯಕೀಯವಾದಂತಹ ಸಲಹೆ ಅಂತ ಭಾವಿಸಬೇಡಿ. ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ಆರೋಗ್ಯದ ವಿಚಾರಗಳು ಬಂದಾಗ ಹೇಳಬೇಕಾದಂತಹ ಸೂಕ್ಷ್ಮವಾದಂತಹ ಅಂಶಗಳು ಅದನ್ನು ಗಮನಿಸ್ಕೊಳ್ಬೇಕು. ಓಡಾಡೋದಕ್ಕೆ ಅಥವಾ ಒಂದು ಕಡೆ ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮನಸ್ಸು, ಶಾರೀರಿಕವಾದಂತಹ ವಿಚಾರ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗ್ಬೋದು. ಬೇರೆಯವರನ್ನು ತೃಪ್ತಿಪಡಿಸೋದಕ್ಕೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಶರೀರದಲ್ಲಿ ಯಾವುದೋ ನೋವು ನಿಮ್ಮನ್ನು ತುಂಬ ಕಾಡುವಂಥದ್ದಿದೆ. ಆರೋಗ್ಯ ಬಹಳ ಮುಖ್ಯವಾದಂಥದ್ದು. ನಂತರದಲ್ಲಿ ಎಲ್ಲ ವ್ಯವಹಾರಗಳು, ನೀವು ಚೆನ್ನಾಗಿದ್ದರೆ ಮಾತ್ರ ವ್ಯವಹಾರ ಅನ್ನುವಂಥದ್ದು ಗೊತ್ತಾಗಬೇಕು. ವ್ಯಾವಹಾರಿಕವಾಗಿಯೇ ಚಿಂತೆಯನ್ನು ಮಾಡಿ ಮನಸ್ಸಿಗೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಪೈಪೋಟಿಯಿಂದ ತೊಂದರೆ ಆಗ್ತಕ್ಕಂಥದ್ದು, ಆ ಕಾಂಪಿಟೇಷನ್ ಅನ್ನುವಂಥದ್ದು ಏನಿದೆ ಅದು ನಿಮಗೆ ಹೆಚ್ಚಿನ ತೊಂದರೆಯನ್ನು ಮಾಡಬಹುದು. ಬಿಳಿ ಎಕ್ಕದ ಗಿಡಕ್ಕೆ ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಪೂಜೆಯನ್ನು ಸಲ್ಲಿಸಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ, ಆ ಒಂದು ಮಾತುಕತೆಗೆ, ವೈಯಕ್ತಿಕವಾದಂತಹ ವ್ಯವಹಾರಕ್ಕೆ ಇಡೀ ಮನೆಯವರ ಮರ್ಯಾದೆ ಎಲ್ಲವನ್ನ ಕಳೀತೀರಿ ಅನ್ನುವಂಥದ್ದು. ಮನೆಯ ಮರ್ಯಾದೆ ನಿಮ್ಮ ಕೈಯಲ್ಲಿದೆ ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ಶಕ್ತಿ ಮೀರಿದಂತಹ ವ್ಯವಹಾರ ಆಗ್ಬೋದು, ಸಂಬಂಧಗಳಾಗ್ಬೋದು, ಸಂಪರ್ಕಗಳಾಗ್ಬೋದು, ಅವಮಾನಕ್ಕೆ ಕಾರಣವಾಗತ್ತೆ. ಮಾನಸಿಕವಾಗಿ ನೀವು ತುಂಬ ಕುಗ್ಗಿ ಹೋಗ್ತೀರಿ. ಪ್ರಯೋಜನ ಏನು? ಪೂರ್ವಭಾವಿಯಾಗಿ ಮುಂಚಿತವಾಗಿ ಇದರಿಂದ ಏನು ಕೆಟ್ಟ ಪರಿಣಾಮ ಆಗಬಹುದು ಅನ್ನುವಂಥದ್ದು ಯೋಚನೆಯಲ್ಲಿರಬೇಕು. ವ್ಯಾಯಾಮದಿಂದ ದೇಹಕ್ಕೆ, ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದು, ಅದನ್ನು ಆಶ್ರಯ ಮಾಡಿ ಅನ್ನುವಂಥದ್ದು. ಹಳೆಯ ಶತ್ರುಗಳ ಕಾಟ ಮತ್ತೆ ಪುನರಾವರ್ತನೆ ಆಗಬಹುದು. ನಿಮ್ಮ ವಿರೋಧಿಗಳು ಮತ್ತೆ ನಿಮ್ಮ ಎದುರಿನಲ್ಲಿ ಬರಬಹುದು ಅನ್ನುವಂಥದ್ದು. ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟವಾದಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಿದೆ. ಶತ್ರು ಸಂಹಾರಕ ಹಿಡುಂಬ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.